ಇದೇನು ಹೂವ ಗೊತ್ತಾ? ನಾನು ಸೈಕಲ್ ತುಳ್ಕೊಂಡು ಹೋಗ್ತಿದ್ದಾಗ ಒಂದು ಮುಡಿಯಿಲ್ಲದ ಮರ ಕಾಣಿಸ್ತು. ಹತ್ರ ಹೋಗಿ ನೋಡಿದರೆ ಮರವೆಲ್ಲ ಮೊಗ್ಗು, ಎಲೆಗಳೇ ಇಲ್ಲ. ಯಾಕೆ? ಹೂವಿನ ಸಂತೆಯ ಮೊದಲ ಸಂಚಿಕೆಯಲ್ಲಿ ಮ್ಯಾಗ್ನೋಲಿಯಾ ಮರದ ಮೊಗ್ಗಿನ ಮನಸ್ಸು. ಇವು ನಮ್ಮ ಸಂಪಿಗೆ ಮರದ ಕುಲಕ್ಕೆ ಸೇರಿದವು. ಯಾಕೆ ಈ ಸಂಪಿಗೆ ಬೆತ್ತಲೆ ಅನ್ನೋದನ್ನ ತಿಳಿಯೋಕೆ ನಾವು ಇತಿಹಾಸದ ಪುಟವನ್ನು ಹಿಂತಿರುಗಿಸ್ಬೇಕು. 15 ಕೋಟಿ ವರ್ಷದ ಹಿಂದಿನ ಕಾಲ. ಆ ನೆಲದಲ್ಲಿ ಬರೀ ಬೀಜದ ಮರಗಳೇ ಕಾರುಬಾರು, ಜಿಮ್ನೋಸ್ಪರ್ಮ್ಸ್. ಇವುಗಳಿಗೆ ಹೂವಿಲ್ಲ. ಪರಾಗವನ್ನು ಗಾಳಿಗೆ ಚದರಿ ಅದೃಷ್ಟಕ್ಕೆ ಕಾದು ಕಾಡುಗಳಾದವು. ಆದರೆ ಒಂದು ಹೊಸ ಮೊಗ್ಗಿನ ಗುಂಪು ವಿಕಾಸವಾಯಿತು. ಹೊದೆ ಬೀಜ, ಏಂಜಿಯೋಸ್ಪರ್ಮ್ಸ್. ಆಕಸ್ಮಿಕ ಅಪಘಾತಕ್ಕೆ ಅವಲಂಬಿತವಾಗದೆ ಬಣ್ಣ ಬಣ್ಣದ ದಳ ಜೋಡಿಸಿ ಮಕರಂದ ಒಸರಿಸಿ ಕಂಪು ಸೂಸಿದವು. ಇದು ಇತಿಹಾಸದ ಮೊದಲ ಜಾಹೀರಾತುಗಳಲ್ಲೊಂದು. ಆದರೆ ಈ ಮಾರಾಟದ ಗಿರಾಕಿ ಯಾರು? ಆ ಕಾಲದಲ್ಲಿ ನೊಣ, ಜೇನು, ಚಿಟ್ಟೆ ಯಾವುದೂ ಇನ್ನೂ ಹುಟ್ಟಿರಲಿಲ್ಲ. ಆಗಿದ್ದದ್ದು ನಮ್ಮ ಮುದ್ದಿನ ಜೀರುಂಡೆಗಳು. ಇವುಗಳೇ ಹೂದುಂಬಿಗಳು. ಆದರೆ ಎಲೆಗಳಿದ್ದರೆ ಏನು ತೊಂದರೆ? ಜೀರುಂಡೆ ಅಂಬಾರಿಯಂತೆ. ಪ್ರತಿ ಸಲ ಮೇಲೇರಲು ಮುಂಡ್ರೆಕ್ಕೆ ಎತ್ತಿ ಹಿಡಿದು ಹಾರಬೇಕು. ಬೇರೆ ಕೀಟಗಳಂತೆ ಎರ್ರಾಬೇರಿ ತಿರುಗಿ ಒಂದು ಹೂವಿನಿಂದ ಇನ್ನೊಂದಕ್ಕೆ ಟುಪುಕ್ ಟುಪುಕ್ ಅಂತ ಹಾರೋಕ್ಕಾಗಲ್ಲ. ನಮ್ಮ ಬೆತ್ತಲೆ ಸಂಪಿಗೆ ಎಲೆಗಳ ಅಡಚಣೆಯನ್ನೇ ತೆಗೆಯಿತು. ಇದಕ್ಕೆ ಮುನ್ನರಳಿಕೆ, ಹಿಸ್ಟರಾಂಥಸ್ ಫ್ಲವರಿಂಗ್ ಅಂತಾರೆ. ಈ ಹೂವಿನ ಮಾರಾಟದ ಸಂಚು ಎಷ್ಟು ಯಶಸ್ವಿ ಅಂದರೆ ಲಕ್ಷಾಂತರ ಹೊಸ ಕೀಟವರ್ಗದ ಗಿರಾಕಿಗಳೇ ವಿಕಾಸವಾದವು. ಹೊಸ ಹೊಸ ಹೂಗಿಡ ಮರಗಳು ಅಂಗಡಿ ತೆರೆದವು. ಇದನ್ನು ಒಡಹಬ್ಬುವಿಕೆ, ಕೋ-ಎವಲ್ಯೂಷನ್ ರೇಡಿಯೇಷನ್ ಅಂತಾರೆ. ಇದೇ ಹೂವಿನ ಸಂತೆಯ ಕಲ್ಪನೆ, ಫ್ಲೋರಲ್ ಮಾರ್ಕೆಟ್ ಹೈಪೋಥೆಸಿಸ್. ಇಂತಿ ನಿಮ್ಮ ಕುತೂಹಲದ ಹುಳ ಕುತೂಹಲ.